ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆಗೆ ಒಳ್ಳೆ ಒಗ್ಗರಣೆ ಹಾಕಿರೋ ಅಂಥ ಕುದಿಸಿರೋ ಅಂಥ ಒಂದು ಸರಳವಾದ ಮತ್ತು ಸಾಧಾರಣವಾದ ಒಂದು ರೆಸಿಪಿ ಇದು. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ರುಚಿ ಬೇರೆ ಬೇಕು ಅನಿಸ್ದಾಗ ಇದನ್ನು ಯಾವುದೇ ಬೇಳೆ ಉಪಯೋಗ ಇಲ್ಲದೆ ಮಾಡ್ಕೋಬೋದು. ಇಲ್ಲಿ 3 ಗ್ಲಾಸ್ ಅಷ್ಟು ನಾನು ಮಜ್ಜಿಗೆ ತಗೊಂಡಿದ್ದೀನಿ. ಇಲ್ಲಿ ಒಂದು ಲೋಟ ತೋರಿಸ್ತಾ ಇದ್ದೀನಿ. ಈ ಲೋಟದಲ್ಲಿ ನಾನು ಮೊಸರು ಹಾಕ್ಕೊಂಡು ಸುಮಾರು 2-2.5 ಅಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಇರಲಿ, ತುಂಬ ಜಾಸ್ತಿ ಬೇಡ. ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚಿನಷ್ಟು ಶುಂಠಿನ ತಗೊಂಡು ಇದನ್ನು ಈ ಥರ ಕುಟಾಣಿನಲ್ಲಿ ನಾನು ಕ್ರಷ್ ಮಾಡ್ಕೋತಾ ಇದ್ದೀನಿ. ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು, ಆದರೆ ಮಿಕ್ಸಿನಲ್ಲಿ ಸಾಮಾನ್ಯವಾಗಿ ಬ್ಲೇಡ್ ತನಕ ಅದು ಬರಲ್ಲ ಅಂದರೆ ಈ ಥರ ಮಾಡಿಕೊಂಡು ಚೆನ್ನಾಗಿ ಕುಟಾಣಿನಲ್ಲಿ ಕುಟ್ಕೊಂಡು ಮಜ್ಜಿಗೆಗೆ ಬೆರೆಸ್ಕೋಬೇಕು. 2 ಹಸಿಮೆಣಸಿನ್ಕಾಯಿ ಆದರೆ ಸಾಕು, ಜಾಸ್ತಿ ಖಾರ ಬೇಡ, ಎಲ್ಲನೂ ಸಮವಾಗಿ ಇರಬೇಕು. ಈಗ ಇದನ್ನು ನಾವು ಕುಟ್ಕೊಂಡಿದ್ವಲ್ಲ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ನಾನು ಮಜ್ಜಿಗೆಗೆ ಹಾಕೋತಾ ಇದ್ದೀನಿ. 3 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲೂ ಗಂಟಿರಬಾರ್ದು. ನೀವು ಬೇಕಾದರೆ ಸ್ವಲ್ಪ ಮಜ್ಜಿಗೆನಲ್ಲಿ ಅದನ್ನು ಕದಡ್ಬಿಟ್ಟು ಬೇಕಾದರೂ ಬೆರೆಸ್ಕೋಬೋದು. ಈಗ ಚೆನ್ನಾಗಿ ಬೆರೆಸ್ಕೊಂಡಾದಮೇಲೆ ಒಂದು ಸಲ ನೋಡಬೇಕು, ಈ ಥರ ಎಲ್ಲೂ ಗಂಟಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕು. ಮತ್ತು ನೋಡಿ, ಇಷ್ಟು ನೀರಾಗಿ ಇರಬೇಕು, ತುಂಬ ನೀರು ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ. ಈಗ ಸ್ಟವ್ ಮೇಲೆ ಇದನ್ನು ಇಟ್ಟಿದ್ದೀನಿ ಕುದಿಸೋಕ್ಕೋಸ್ಕರ. ಮೀಡಿಯಮ್ ಹೀಟಲ್ಲಿ ಇರಲಿ ಉರಿ. ಆವಾಗ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕೋತಾ ಇದ್ದೀನಿ, 1-2 ಸ್ಪೂನ್ನಷ್ಟು. ತುಪ್ಪ ಕಾದ ನಂತರ ಸ್ವಲ್ಪ ಮೆಂತ್ಯ, ಜಾಸ್ತಿ ಬೇಡ, ಒಂದೇ ಒಂದು ಪುಲಾವ್ ಎಲೆ, ನಂತರ 1 ದಾಲ್ಚಿನ್ನಿ 1 ಇಂಚಿನಷ್ಟು, ಅದಾದ ನಂತರ 3 ಲವಂಗ ಹಾಕೋತಾ ಇದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಳ್ಳೋಣ. ಇದಾದ ನಂತರ 1 ಕೆಂಪು ಮೆಣಸಿನಕಾಯಿ, ಇದು ಬರೀ ಅಲಂಕಾರಕ್ಕಷ್ಟೇ, ಇದರಿಂದ ಏನು ಖಾರ ಬರಲ್ಲ. ಅದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ, ಇರೋ ಬಿಸಿನೇ ಸಾಕು. ಇದಾದ ನಂತರ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ನಮ್ಮ ಒಗ್ಗರಣೆ ರೆಡಿ ಆಯಿತು. ಅಲ್ಲಿ ನಾವೀಗಾಗಲೇ ಕುದಿಯೋಕ್ಕೆ ಇಟ್ಟಿದ್ವಿ, ಇನ್ನೇನು ಕುದಿ ಬರ್ತಾ ಇದೆ. ಆವಾಗ ಈ ಸೌಟಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಉಕ್ಕು ಸುರಿಯೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಅಷ್ಟೇ ಹಾಕ್ಕೋಬೇಕು, ಜಾಸ್ತಿ ಗಾಢವಾದ ಬಣ್ಣ ಬೇಡ, ಲೈಟಾಗಿ ಹಳದಿ ಬಣ್ಣ ಇದ್ದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುದಿ ಬರಬೇಕು, ಇವಾಗ ಬರ್ತಾ ಇದೆ. ಈ ಥರ ಬಂದಾಗ ಆವಾಗ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದು ಸುಮಾರು 10 ನಿಮಿಷದಲ್ಲಿ ತಯಾರಾಗುತ್ತೆ. ಈಗ ಸ್ವಲ್ಪ ಹಸಿ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. 5-6 ನಿಮಿಷ ಈ ಥರ ಕುದಿಸ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಇಲ್ಲ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಆಗ ಸ್ವಲ್ಪ ಇದು ತಿಕ್ಕಾಗ್ತಾ ಬರುತ್ತೆ. ನಾವು ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ, ಅದನ್ನು ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡ ನಂತರ ಕೂಡ ಸ್ವಲ್ಪ ಕುದಿಸ್ಕೋಬೇಕು. 10-20 ಸೆಕೆಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕೊನೆಯಲ್ಲಿ 1/2 ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡ ನಂತರ 10-20 ಸೆಕೆಂಡು ತಿರ್ಗಾ ಕುದಿಸ್ಕೊಂಡ್ರೆ ನಮ್ಮ ಮಜ್ಜಿಗೆ ಸಾರು ರೆಡಿ ಆಯಿತು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಿ ಕುದ್ದಿದೆ, ಒಳ್ಳೆ ಘಮ ಬರ್ತಾ ಇರುತ್ತೆ. ಒಂದು ಸಲ ಮಾಡಿ ನೋಡಿ, ನಿಮಗೆ ಹೊಸ ರುಚಿ. ಮತ್ತು ಬರೀ ಅನ್ನಕ್ಕೆ ಬಿಸಿಯಾಗಿ ಒಂದು ಹಪ್ಪಳದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಖಿಚಡಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ, ಪ್ಲೇನ್ ಖಿಚಡಿ ಜೊತೆ. ನೀವು ಯಾರು ಬೇಕಾದರೂ ಇದನ್ನು ಆರಾಮಾಗಿ ಮಾಡ್ಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.